ಇವತ್ತು ದಿವಸ ಗುಲ್ಬರ್ಗ ಜಿಲ್ಲೆಯಾದಂಥ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ವರ್ಷಗಳಿಂದ ಆತ್ಮರಕ್ಷಣೆ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಒಬ್ಬ ಆತ್ಮರಕ್ಷಣಾ ಕಲೆ ಅಂತಕ್ಕಂಥ ಒಂದು ಯೋಜನೆ ತಂದು ಇವತ್ತು ಮಕ್ಕಳಿಗೆ 8, 9, 10ನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆ ಬರೋಕ್ಕಾಗಿ ಕರಾಟೆ ಅಂತಕ್ಕಂಥ ಒಂದು ಸ್ಕೂಲ್ ಸಮಯದ ನಿಗದಿಯಲ್ಲಿ ಆಟದ ಸಮಯದಲ್ಲಿ ಅವರನ್ನು ಒಂದು ಕರಾಟೆ ರೂಪದಲ್ಲಿ ಆತ್ಮರಕ್ಷಣೆ ಯಾರಾದರೂ ಒಂದು ಹಲ್ಲೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ತಾವೇ ಹೋರಾಡ್ತಕ್ಕಂಥ ಒಂದು ಕರಾಟೆ ಮುಖಾಂತರ ಅವರನ್ನು ಎದುರಿಸುವ ಮುಖಾಂತರ ಒಂದು ಸರ್ಕಾರ ಯೋಜನೆ ತಂದು ಈ ಯೋಜನೆ ಸುಮಾರು ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥದ್ದು. ಈ ಗುಲ್ಬರ್ಗ ಜಿಲ್ಲೆಯಾದಕ್ಕಂಥ ವಸತಿ ಶಾಲೆಗಳಿರ್ತಕ್ಕಂಥ ಮುರಾಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಹೀಗೆ ಹಲವಾರು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೋಸ್ಕರ ಈ ಯೋಜನೆಯನ್ನು ನಡೆದಕ್ಕಂಥ ಸುಮಾರು 12 ವರ್ಷಗಳಿಂದ ಬರ್ತಕ್ಕಂಥದ್ದು ಇದ್ದು, ಈ ವರ್ಷ 2024 ಮತ್ತು 2025ನೇ ಸಾಲಿನಲ್ಲಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಒಂದು ಬೇರೆ ಆದೇಶವನ್ನು ತಮ್ಮದೇ ಆದಂಥ ಒಂದು ಆದೇಶವನ್ನು ಹೊರಡಿಸಿ ಇಲ್ಲಿ ಇರ್ತಕ್ಕಂಥ ಸ್ಕೂಲ್ ಇರ್ತಕ್ಕಂಥ ಕರಾಟೆಗಳ ಟೀಚರ್ಸಿಗಾಗಲಿ ಏನಿದ್ರು ಅವರನ್ನೇ ಮುಂದುವರಿಸ್ತಕ್ಕ ಬಿಟ್ಟು ತಮ್ಮದೇ ಆದಂತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ನಾವು ಖಂಡನೆ ಹೇಳ್ತಾ ಇದ್ದೀವಿ. ಇವತ್ತು ನಾವು ಜಿಲ್ಲಾ ಸಮಾಜ ಕಲ್ಯಾಣ JD ಹೇಳ್ತಾ ಇದ್ದೀವಿ, ಜಿಲ್ಲಾ ಇರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ಇಲ್ಲೇನು ದೊಡ್ಡ ವಿಷಯ ಇಲ್ಲ. ಪೇಮೆಂಟ್ ಅವರು ಸರ್ಕಾರ ಅವರಿಗೇನು ತಗೊಂಡು ಗುತ್ತಿಗೆ ಆಧಾರ ಮೇಲೆ ತಗೊಂಡು ಅವರಿಗೊಂದು ಪದೇ ಅವ್ರಿಗೆ ಪೇಮೆಂಟ್ ಕೊಡ್ತಕ್ಕಂಥದ್ದಿಲ್ಲ. ಒಂದೇ ಪೇಮೆಂಟ್ ಕೊಟ್ಟಿದ್ದು ಸರ್ಕಾರ ಕಾನ್ಫರ್ಮ್ ಮಾಡಿ ಅರ್ಜಿ ಕರೆದು ಆನ್ಲೈನ್ ಮುಖಾಂತರ ಕರೆದಿ ಅವರಿಗೇನ ತಗೋರಿ, ನಮ್ದು ಅಭ್ಯಂತರ ಇಲ್ಲ. ಬಟ್ ಏನೋ ಹೊಟ್ಟೆಪಾಡಿಗಾಗಿ ತಮ್ಮ ಕೆಲಸವನ್ನು ಮಾಡ್ತಕ್ಕಂಥ ಟೀಚರ್ಸ್ ತಮ್ಮ ನಿಗದಿಯಲ್ಲಿ ಮತ್ತು ಸಮಯದಲ್ಲಿ ಕೊಟ್ಟು ಶಾಲೆಗಳಿಗೆ ಹೋಗಿ ಮಾಡ್ತಕ್ಕಂಥವ್ರ ಮೇಲೆ ತಾವು ಹೊಟ್ಟೆ ಹುಟ್ಟತಕ್ಕಂಥದ್ದು ಕೆಲಸ ನೀವು ಮಾಡ್ತಾ ಇದ್ರಿ, ಅದು ಕೂಡಲೇ ತಡಿಬೇಕು. ಈಗ ನೀವೇನಂದ್ರೆ ಈ 12 ವರ್ಷಗಳಿಂದ ಏನು ಕರಾಟೆಯನ್ನು ಮಾಡ್ಕೊತ ಬಂದಿರ್ತಾರ, ಸ್ಕೂಲುಗಳಿಗೆ ಹೋಗಿ ಮಾಡ್ತಾ ಇರ್ತಾರ, ಅಂಥವ್ರನ್ನ ಪರಿಗಣಿಸಿ ಅವರನ್ನ ಮುಂದುವರಿಸಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಒಂದ್ ವೇಳೆ ಪೇಮೆಂಟೇ ಕೊಟ್ಟು ಇವತ್ತು ಸರ್ಕಾರದಿಂದ ಯೋಜನೆ ಮಾಡಕತ್ತಿರೋದು ಸರ್ಕಾರ ನಿಗದಿ ಪ್ರಕಾರ, ಸರ್ಕಾರ ಆದೇಶದ ಪ್ರಕಾರ ಒಂದು ಹೊರಡಿಸಿ ನೀವು ಸರ್ಕಾರ ಆದೇಶ ಮೇಲೆ ಅವರಿಗೊಂದು ಟೀಚರ್ ಕಾಯಮವಾಗಿ ಸರ್ಕಾರದ ನಿಗದಿಯಲ್ಲಿ ಅವರಿಗೆ ಒಂದು ಸುಮಾರು 2 ಲಕ್ಷ ರೂಪಾಯಿ ಪೇಮೆಂಟ್ ಕೊಟ್ಟು ಅವ್ರಿಗೆ ನಿಗದಿ ಮಾಡ್ತೀರಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಮಾಡಬಹುದು. ಆದ್ರೆ ಕಡಿಮೆ ರೇಟಲ್ಲಿ ದುಡ್ತಕ್ಕಂಥವ್ರಿಗೆ ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಕರ್ತಕ್ಕಂಥದ್ದು ಎಷ್ಟು ಸತ್ಯ, ಎಷ್ಟು ಇದು ಅದು ತಡಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಇರ್ತಕ್ಕಂಥ ಏನು ಹೊರಡಿಸಿರಿ ಅದು ಆದೇಶ ಅನ್ನೋದ ತಾವು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಕಂಡು ಬರ್ಲಿಕ್ಕತ್ತದ. ಒಂದು ವೇಳೆ ತಾವು ತಡಿಲಿಲ್ಲ ಅಂದ್ರೆ ನಾವು ಮುಂದೆ ಸಂಬಂಧಪಟ್ಟಂತ ಅಧಿಕಾರಿಗಳೊತ್ತಿಗೆ ಚರ್ಚಿಸಿ ಮುಂದಿನ ಹೋರಾಟ ರೂಪರೇಷೆಗಳನ್ನು ಹಾಕಬೇಕಾಗ್ತಕ್ಕಂಥದ್ದು ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆಯಿಂದ ತಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಮಲ್ಲಿಕಾರ್ಜುನ ಗೋಂಡೆ, ದಲಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಮವಿಲಾಸ್ ಸಂಘಟನೆಯ ವತಿಯಿಂದ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇವೆ.